ಸ್ನೇಹಿತರೆ, ಯೂಟ್ಯೂಬ್ ಇರ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ ಇರ್ಬೋದು, ನ್ಯೂಸ್ ಚಾನಲ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲವೂ ಸಹ ನಮ್ಮ ಆಯ್ಕೆಗಳು, ನಮ್ಮ ವಿಚಾರಗಳನ್ನು ಜನಗಳಿಗೆ ತಲುಪಿಸಲಿಕ್ಕೆ. ದುಡ್ಡಿರೋನು ಸ್ಯಾಟಲೈಟ್ ನ್ಯೂಸ್ ಚಾನಲ್ ಮಾಡ್ತಾನೆ, ದುಡ್ಡಿಲ್ದೇ ಇರೋಂಥವನು ಯೂಟ್ಯೂಬ್ ಚಾನಲ್ ಮಾಡ್ತಾನೆ. ಎರಡರಲ್ಲೂ ಸಹ ಉದ್ದೇಶ ಒಂದೇ, ಜನಗಳಿಗೆ ನಮ್ಮ ವಿಚಾರವನ್ನು ತಲುಪಿಸೋದು ಮತ್ತು ಸತ್ಯವನ್ನು ತಲುಪಿಸೋದು ಮತ್ತು ನಡ್ತಿರೋ ಘಟನೆಗಳನ್ನ ಜನಗಳಿಗೆ ಮುಟ್ಟಿಸೋದು. ಇವಾಗ ಏನಾಗಿದೆ, ಅದರಲ್ಲೂ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳು ಕಳೆದ ಹಲವಾರು ವಿಷಯಗಳಿಂದ ಈ ಧರ್ಮಸ್ಥಳ ನ್ಯೂಸು ಯಾವಾಗ ಹೈಲೈಟ್ ಆಯಿತು, ಅದನ್ನು ಜಾಸ್ತಿ ಯೂಟ್ಯೂಬರ್ಸು ಹೈಲೈಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗಿದ್ದನು ಸಹ ಅದರಲ್ಲೂ ಪ್ರಮುಖ ನ್ಯೂಸ್ ಚಾನಲ್ಗಳು ಬಾಂಬೆ ಬಡ್ಕೋತಾರೆ. ಯೂಟ್ಯೂಬರ್ಸ್ ಹಂಗೆ ಮಾಡಿದ್ರೆ, ಯೂಟ್ಯೂಬರ್ಸ್ ಹಿಂಗೆ ಮಾಡಿದ್ರೆ, ಯೂಟ್ಯೂಬರ್ ಎಲ್ಲ ಯಾರು, ಅವರೆಲ್ಲ ಹೇಳೋ ಸತ್ಯ ಅಲ್ಲ, ಅವ್ರಿಗೆ ಕೆಲಸ ಇಲ್ಲ. ನಿಮಗೆ ಕೆಲಸ ಅದೇ ಅಂತವ್ರು ಯಾರು? ಇವ್ರ ಕೆಲಸ ಅದೇ ಅಂತವ್ರು ಯಾರು? ಇವ್ರು ಮಾಡ್ತಾ ಇರೋದು ಜನಗಳಿಗೆ ನ್ಯೂಸ್ ತಲುಪುವಂತ ಒಂದು ಕೆಲಸನೇ. ಯೂಟ್ಯೂಬರ್ಸ್ ಮಾಡ್ತಿರೋದು ಕೂಡ ಅದನ್ನೇ. ಇಬ್ಬರಿಗೂ ಏನು ಕ್ರೀಡೆ ಇರಲ್ಲ. ಜನಗಳು ನೋಡಿದ್ರೆ TRP ಬಂದ್ರೆ ಅವ್ರಿಗೂ ಕಾಸು, ಜನಗಳು ನೋಡಿದ್ರೆ ವ್ಯೂಸ್ ಬಂದ್ರೆ ಇವ್ರಿಗೂ ಕಾಸು. ವ್ಯತ್ಯಾಸ ಏನಿಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ, ಯಾರನ್ನೇ ಆಗಲಿ, ಇವತ್ತು ಯೂಟ್ಯೂಬರ್ಸು ಅವ್ನು ಯೂಟ್ಯೂಬ್ ಮಾಡಿದ ತಕ್ಷಣ ಸ್ಯಾಟಲೈಟ್ ಚಾನಲ್ಗಿಂತ ಕಮ್ಮಿ ಅಂತಾನ? ಅವ್ರ ಕ್ಷೇತ್ರದಲ್ಲಿ ಅವ್ರು ಗ್ರೇಟು, ಇವ್ರ ಕ್ಷೇತ್ರದಲ್ಲಿ ಇವ್ರು ಗ್ರೇಟು. 10 ಲಕ್ಷ ತನ 20 ಲಕ್ಷ ಅನ್ಸುತ್ತೆ ಬರ್ತಿರ್ತಾರೆ. ಮತ್ತೆ ಅಷ್ಟು ಜನಕ್ಕೆ ತಲೆ ಕೆಟ್ಟೋಗಿದೆಯಾ? ಇವತ್ತು ನೋಡಿ, ಕಳೆದ ಒಂದು ವಾರದಿಂದ ಅಥವಾ 4-5 ದಿನದಿಂದ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕನವರ್ ಬೊಂಬಳೆ ಬಡ್ಕತಾ ಇದ್ದ. ಆ ಥರ ಇನ್ವೆಸ್ಟಿಗೇಷನ್ ಮಾಡಿದೀವಿ, ಈ ಥರ ಇನ್ವೆಸ್ಟಿಗೇಷನ್ ಮಾಡಿದೀವಿ, ಅನನ್ಯ ಭಟ್ ಇಲ್ವೇ ಇಲ್ಲ ಅಂತ ಕಂಡು ಹಿಡಿದಿದ್ದೀವಿ. ಅವ್ನು 4 ದಿನ ಸುಮ್ಮನೆ ಇದ್ದಿದ್ರೆ, ಇನ್ನು 4 ದಿನಕ್ಕೆ SIT ಅವರು ಹೇಳ್ತಿದ್ರು ಏನಾಗಿದೆ, ಏನಾಗಿತ್ತು, ಅದಕ್ಕಾಗಿ ಏನಾಯ್ತು ಅಂತ. ಅದೇನು ಹೆಚ್ಚು ದಿನ ಯಾರು ಕೂಡ ತಡೆದಿರ್ಲಿಲ್ಲ. ಆದರೂ ಸಹ ಒಂದು ಮೀಡಿಯಾ ಆಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನ ಹೇಳುವಂಥ ರೀತಿ ಆಯ್ತಲ್ಲ, ಈತ ಏನೋ ಆವಿಷ್ಕಾರ ಮಾಡಿದ್ದೀನಿ ಆ ರೀತಿಯಲ್ಲಿ ಭ್ರಷ್ಟಾಚಾರಿಗಳನ್ನ ತೋರಿಸೋ ಆ ಥರ ಇದ್ರೇನು, ಕಳ್ಳ ರಾಜಕಾರಣಿಗಳನ್ನ ತೋರಿಸ್ರಿ. ನಾನು ಹೇಳ್ತಾರಂಥದ್ದು, ಒಬ್ಬ ವ್ಯಕ್ತಿ ಬೀದಿಲಿ ನಿಂತ್ಕೊಂಡು ಮಾತಾಡೋದು ಬೇರೆ, ಒಂದು ಜವಾಬ್ದಾರಿತ ಮಾಧ್ಯಮ ಸ್ಥಾನದಲ್ಲಿದ್ದು ನಮ್ಮ ಸಿದ್ಧಾಂತಗಳು 100 ಇರ್ತಾವ್ರಿ. ಒಂದು ನ್ಯೂಸ್ ಚಾನಲಲ್ಲಿ ನಾನು ಸಿದ್ಧಾಂತವನ್ನು ತಂದು ಏರ್ತೀನಿ, ನಾನು ಹೇಳಿದ್ದೆ ಸರಿ ಅಂತೀನಿ, ನನ್ನದೇ ಸೈದ್ಧಾಂತಿಕ ನಾನೇ ಸರಿ ಅನ್ನೋದು ಎಷ್ಟು ಸರಿ? ಪಾರದರ್ಶಕತೆ ಇಲ್ಬತ್ತು. ಮತ್ತೆ ಯಾರು ಸರಿ ತಪ್ಪು ಅನ್ನೋದ ಕಾನೂನು ಡಿಸೈಡ್ ಮಾಡ್ತಾರೆ, ಪೊಲೀಸರು ಡಿಸೈಡ್ ಮಾಡ್ತಾರೆ. ಅನನ್ಯ ಭಟ್ ಇಲ್ಲ, ಆಕೆ ಸುಳ್ಳು ಹೇಳಿದ್ದಾರೆ, ಜನಗಳು ದಾರಿ ತಪ್ಪಿಸಿದ್ದಾರೆ, ಆಕೆಗೆ ಶಿಕ್ಷೆ ಬೇಕಂಬ ಶಿಕ್ಷೆ ಕೊಡಿ. ಈತ ಮಾಸ್ಕ್ ಮ್ಯಾನ್ ಯಾರಿದ್ದಾನೆ ಅವನು ಕೂಡ ಶಿಕ್ಷೆ ಕೊಡಿ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲೇಬೇಕು. ಆದರೆ ಹಿಂದುತ್ವಕ್ಕೆ ಹಂಗೆ ಮಾಡಿದ್ದಾರೆ. ಹಿಂದುತ್ವ ಮೇಲೆ ಅಲ್ಲ ರೀ, ನಾನು ಹೇಳಿದ ದೇಶದಲ್ಲಿ ಎಷ್ಟು ಲಕ್ಷಾಂತರ ದೇವಸ್ಥಾನಗಳಿಲ್ಲ, ಎಂತೆಂಥ ಪ್ರಖ್ಯಾತ ದೇವಸ್ಥಾನಗಳಿಲ್ಲ, ಹಿಂದೂ ದೇವಸ್ಥಾನಗಳು. ಎಲ್ಲಾನು ಬಿಟ್ಟು ಓರ್ವ ಜೈನರು ನೋಡ್ಕೋತಾರಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೋ ಕುತಂತ್ರ ಮಾಡಿ ಲಾಭ ಏನಿದ್ರಿಂದ ಬೇರೆಯವ್ರಿಗೆ? ನಾನು ಹೇಳ್ತಾ ಇರೋಂಥದ್ದು, ಇದು ಮಹೇಶ್ ತಟ್ಟಿ ತಿಮ್ರೋಡಿ, ವೀರೇಂದ್ರ ಹೆಗ್ಡೆ ಅವರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು. ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಏನು ಜಾಗಗಳ ವಿಚಾರವಾಗಿ ಮೊದಲಿಗೆ ಗಲಾಟೆ ಶುರುವಾಯಿತು, ಲ್ಯಾಂಡ್ಗಳ ವಿಚಾರವಾಗಿ, ಜಮೀನುಗಳ ವಿಚಾರವಾಗಿ. ಅದು ಕಾಲಾನಂತರ ಸೌಜನ್ಯ ಕೇಸು ಮತ್ತೆ ಹೀಗೆ ನಡ್ಕೋತಾ ಬಂದಿದೆ. ಅದು ಅವ್ರ ವೈಯಕ್ತಿಕ ಜಗಳನೂ ಕೂಡ ಹೌದು. ಯಾರು ವೀರೇಂದ್ರ ಹೆಗ್ಡೆ ಜೈನ್ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಏನು ಇದು ಟೀಮ್ ಇದೆ, ಅದು ಅದನ್ನು ತಂದು ನೀವು ಜನಗಳ ಮುಂದೆ ಹಿಂದೂ ಮುಸ್ಲಿಂ, ಪ್ರಪಂಚದ ಯಾವ ದೇಶ ಒಂದು ಧರ್ಮದ ಮೇಲೆ ಧರ್ಮಾವಲಂಬಿಯಾಗಿ ನಿಂತಿರುವಂಥ ದೇಶ ಯಾವುದು ಇದ್ದರಾಗಿದೆ ತೋರಿಸಿ? ಯಾಕೆ ಮುಸ್ಲಿಂ ಕಂಟ್ರಿಗಳು ನಲ್ತಾವೆ? ಯಾಕಂದ್ರೆ ಅವರ ಅತಿಯಾದ ಧರ್ಮಾಂಧತೆ. ಮುಸ್ಲಿಂ ದೇಶಗಳು ನರಳುತ್ತಾ ಇರೋದೇ ಅವರ ಅತಿಯಾದ ಧರ್ಮಾಂಧತೆ ಕಾರಣದಿಂದ.
ಧರ್ಮ ನಾವು ಪಾಲಿಸ ಅಂಥದ್ದು, ಯಾರ ಮೇಲೆ ಹೇರ ಅಂಥದ್ದಲ್ಲ. ಮತ್ತು ನಮ್ಮ ಧರ್ಮ, ನಮ್ಮ ಆಚಾರ ಪದ್ಧತಿಗಳಿಗೆ ತೊಂದರೆ ಆದರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ, ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಕಾನೂನು ಇದೆ, ನ್ಯಾಯಾಲಯ ಇದೆ, ಪೊಲೀಸ್ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟು ಆಕ್ಷನ್ ತಗೋತಾರೆ. ಪ್ರವೋಕ್ ಮಾಡೋದಕ್ಕೆ ನಾವು ಬೇರೆಯವ್ರನ್ನ. ದಯಮಾಡಿ ನಾನು ನಮ್ಮ ಮಾಧ್ಯಮಗಳಲ್ಲಿ ಕೇಳ್ಕೊತೀನಿ, ಅದ್ರೂ ನಮ್ಮ ಸುವರ್ಣ ಸಜಿಕ್ ಸರ್ ಅಂತ ಕೇಳ್ಕೊತೀನಿ, ದಯಮಾಡಿ ಪ್ರವೋಕ್ ಮಾಡೋಂಥ ಮಾತುಕೊಳ್ಬಿಡಿ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಇದನ್ನ ಬಿಡಿ. ವೈಯಕ್ತಿಕವಾಗಿ ಅಜಿತ್ತೆ, ನಾನೇ, ಇನ್ನೊಬ್ಬನೇ, ಅವರವರ ವೈಯಕ್ತಿಕ ಸಮಸ್ಯೆಗಳನ್ನ ವೈಯಕ್ತಿಕವಾಗಿ ನೋಡಿ. ಧರ್ಮಸ್ಥಳದ ಮೇಲೆ ಆರೋಪ ಎಲ್ಲಿ ಬಂದಿದೆ? ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ನಾವೆಲ್ಲ ಮಂಜುನಾಥ ಸ್ವಾಮಿ ಭಕ್ತರು. ಮಂಜುನಾಥ ಸ್ವಾಮಿ ಮೇಲೆ ದೇವಸ್ಥಾನದ ಮೇಲೆ ಆರೋಪ ಬಂದಿಲ್ಲ. ಆರೋಪ ಬಂದಿರೋದು ಅಲ್ಲಿ ನಡೆದಿದೆ ಎನ್ನಲಾದ ಏನು ಘಟನೆಗಳ ಬಗ್ಗೆ ಮತ್ತು ವೀರೇಂದ್ರ ಹೆಗ್ಗಡೆ ಅವ್ರ ಕುಟುಂಬದ ಬಗ್ಗೆ. ಅದಕ್ಕೂ ಯಾಕ್ರಿ ನೀವು ಧರ್ಮಸ್ಥಳ ಹೋಲಿಸ್ತೀರಿ? ಮಂಜುನಾಥ ಸ್ವಾಮಿಗೆ ಅದಕ್ಕೆ ಏನು ಸಂಬಂಧ? ಈ ವೀರೇಂದ್ರ ಹೆಗ್ಗಡೆ ಏನು ಸ್ವಾಮೀಜಿಗಳ ಅಥವಾ ಸರತಾಗಿ ಪರಿತ್ಯಾಗಿಗಳ? ಕಸ್ಟೋಡಿಯನ್ ಅವರು ದೇವಸ್ಥಾನದ ಮುಖ್ಯಸ್ಥರು, ಅದನ್ನು ಬೇರೇನು. ಅವರನ್ನೊಬ್ಬ ಒಳ್ಳೆ ವ್ಯಕ್ತಿಯಾಗಿ ನೋಡಿ, ಒಳ್ಳೆ ವ್ಯಕ್ತಿಯಾಗಿ ನೋಡಿ, ದೇವರಾಗಿ ನೋಡ್ಬಿಡಿ. ಯಾಕಂದ್ರೆ ಮನುಷ್ಯರೆಲ್ಲ ದೇವರಾದ್ರೆ ದೇವರಿಗೆ ಏನು ಬತ್ತು ಬೆಲೆ? ಇನ್ನೂ ಎಂತ ಮಹಾನರಿದ್ದಾರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ 16,000 ಮಕ್ಕಳಿಗೆ ಅನ್ನ ಹಾಕ್ತಾ ಇದ್ದಾರೆ. ಮತ್ತೆ ಅವ್ರಿಗೆಲ್ಲ ಏನು ಬತ್ತು ಬೆಲೆ? ಇವೆಲ್ಲರನ್ನ ದೇವ್ರಂದ್ರೆ ಅದೇ ವೈಯಕ್ತಿಕ ಇಲ್ಲಿ ನನ್ನ ಅಭಿಪ್ರಾಯ ಹೇಳಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ನನ್ನ ಅನಿಸಿಕೆ ತಪ್ಪಾಗಿದ್ರೆ ದಯವಿಟ್ಟು ತಿದ್ದಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.